ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಆತ್ಮಹತ್ಯೆಯ ಮಾತುಗಳನ್ನು ಆಡಿದ್ದರು. ಅಂದರೆ ಆತ್ಮಹತ್ಯೆ ಆಲೋಚನೆ ಮಾಡಿದ್ದರು ಅಂತ ಹೇಳಲಾರೆ. ನಾನು ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹಿಂಗಾದರೆ ಅಂತ ಹೇಳಿದ್ರಂತೆ. ಇದು ಫಸ್ಟ್ ಪರ್ಸನ್ ಅಕೌಂಟ್. ಎಸ್ ವೈ ಖುರೇಶಿ ಅವರು ಕೇಂದ್ರ ಚುನಾವಣಾ ಆಯುಕ್ತರಾಗಿದ್ದವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, 100 ಮೆಮೊರೀಸ್ ನಾಟ್ ಅ ಮೆಮೊಯರ್, ಇಂಡಿಯಾ ಆ್ಯಂಡ್ ಐ ಅಂತ. ಇಂಡಿಯಾ ಆ್ಯಂಡ್ ಐ, 100 ಮೆಮೊರೀಸ್ ನಾಟ್ ಅ ಮೆಮೊಯರ್ ಪುಸ್ತಕದ ಹೆಸರು. ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ವಿಷಯ ಏನಪ್ಪ ಅಂದರೆ 2012ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆಗಳು ನಡೀತಾ ಇದ್ವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮುಸ್ಲಿಂ ಮೀಸಲಾತಿ ಹೆಚ್ಚಿಸುವ ಘೋಷಣೆ ಮಾಡ್ತಂತೆ. 4.5% ಮುಸ್ಲಿಮರಿಗೆ ಮೀಸಲಾತಿ ಇತ್ತು, ನಾವು ಗೆದ್ದು ಅಧಿಕಾರಕ್ಕೆ ಬಂದರೆ ಅದನ್ನು 9%ಗೆ ಏರಿಸ್ತೀವಿ ಅಂತ ಆಶ್ವಾಸನೆ, ಘೋಷಣೆಯನ್ನು ಮಾಡಿದ್ರಂತೆ. BJPಯವರು ಕಂಪ್ಲೇಂಟ್ ಕೊಟ್ಟರು ಎಲೆಕ್ಷನ್ ಕಮಿಷನ್ಗೆ. ಇದು ನೀತಿ ಸಂಹಿತೆಯ ಉಲ್ಲಂಘನೆ, ಚುನಾವಣೆ ನಡೀತಿರುವಾಗ ಧರ್ಮದ ಆಧಾರದ ಮೇಲೆ ಈ ರೀತಿಯ ಘೋಷಣೆಗಳನ್ನು ಮಾಡಬಾರ್ದು, ಕೆಲವು ನಿಯಮಗಳಿದಾವಲ್ಲ, ಆ ನಿಯಮಗಳ ಅಡಿಯಲ್ಲಿ ಕಂಪ್ಲೇಂಟ್ ಮಾಡಿದ್ರಂತೆ. ಕಂಪ್ಲೇಂಟ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಪಾರ್ಟಿಗೆ ನೋಟಿಸ್ ಕೊಡ್ತು, ಕಾಂಗ್ರೆಸ್ಸಿಗೆ ನೋಟಿಸ್ ಕೊಟ್ಟರು ಅವರು, ಮತ್ತು ಎಚ್ಚರಿಕೆ ಕೊಟ್ಟರು ಹೀಗೆಲ್ಲ ಮಾಡಂಗಿಲ್ಲ ಅಂತ. ಅದಕ್ಕೆ ಕಾಂಗ್ರೆಸ್ನವರು ಸಿಟ್ಟಿಗೆದ್ದು ಎಲೆಕ್ಷನ್ ಕಮಿಷನ್ ವಿರುದ್ಧ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನು ಕೊಟ್ಟುಬಿಟ್ರು. ಇಟ್ ವಾಸ್ ಇನ್ 2012. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕೇಂದ್ರದಲ್ಲಿ UPA ಸರ್ಕಾರ ಇದೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಹೆಂಗೆ ನೋಟಿಸ್ ಕೊಡ್ತು ನಮಗೆ ಅಂತ ಬಾಯಿಗೆ ಬಂದಂಗೆ ಬೈದುಬಿಟ್ರಂತೆ. ಇದು ಖುರೇಶಿ ಅವರಿಗೆ ಬೇಜಾರಾಯಿತು, ಎಲೆಕ್ಷನ್ ಕಮಿಷನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬಿಟ್ರಲ್ಲ ಅಂತ. ಪ್ರಧಾನಮಂತ್ರಿಗಳಿಗೆ ಮೀಡಿಯಾ ಸೆಕ್ರೆಟ್ರಿ ಇರ್ತಾರೆ, ಮೀಡಿಯಾ ಸೆಕ್ರೆಟ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಏನ್ರಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಮಿನಿಸ್ಟರ್ಸು ಅಂತ, ಮಿನಿಸ್ಟರ್ಸ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ. ಆ ವಿಷಯವನ್ನು ಮೀಡಿಯಾ ಸೆಕ್ರೆಟ್ರಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತರ್ತಾರೆ. ಹೇಳಿಕೆ ಕೊಟ್ಟವರು ಯಾರು? ಈ ಕಡೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ, ಸಲ್ಮಾನ್ ಖುರ್ಷಿದ್. 4.5% ಇರುವ ಮೀಸಲಾತಿನ 9%ಗೆ ತರ್ತೀವಿ ಅಂತ ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಗೆ BJPಯವರು ಅಬ್ಜೆಕ್ಟ್ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ಸಿಗೆ ನೋಟಿಸ್ ಕೊಡ್ತು. ಕಾಂಗ್ರೆಸ್ನಲ್ಲಿ ಆಗ ಅಂದರೆ ಕೇಂದ್ರ ಸಚಿವರಾಗಿದ್ದವರೆಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬಿದ್ದು ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಖುರೇಶಿ ಎಲೆಕ್ಷನ್ ಕಮಿಷನರು ಮೀಡಿಯಾ ಸೆಕ್ರೆಟ್ರಿಗೆ, ಪ್ರಧಾನಮಂತ್ರಿಗಳ ಮೀಡಿಯಾ ಸೆಕ್ರೆಟ್ರಿಗೆ ಬೇಜಾರು ಹೇಳಿದ್ರು, ಇದೆಲ್ಲ ಒಳ್ಳೆಯದಲ್ಲ, ಎಲೆಕ್ಷನ್ ಕಮಿಷನ್ ಬಗ್ಗೆ ಹೆಂಗೆ ಯಾಕೆ ಮಾತಾಡ್ತೀರಿ ಅಂತ. ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರು ಹೇಳ್ತಾರಂತೆ, ನಾನು ಮಾತಾಡಬೇಕು ಎಲೆಕ್ಷನ್ ಕಮಿಷನರ್ಗೆ ಅಂತ. ಖುರೇಶಿ ಅವರು ಹೋಗಿ ಮನಮೋಹನ್ ಸಿಂಗರು ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ, ನಿಮಗೆ ಅಷ್ಟು ಬೇಜಾರಾಗಿದ್ದರೆ ನಾನು ಸೂಯಿಸೈಡ್ ಮಾಡ್ಕೊಂಬಿಡ್ತೀನಿ ಅಂದ್ರಂತೆ ಮನಮೋಹನ್ ಸಿಂಗ್. ನಿಮಗೆ ಅಷ್ಟು ಬೇಜಾರಾಗಿದ್ದರೆ ನಾನು ಸೂಯಿಸೈಡ್ ಮಾಡ್ಕೊಂಬಿಡ್ತೀನಿ. ಚುನಾವಣಾ ಆಯೋಗ ಕೇವಲ ಭಾರತದ ಹೆಮ್ಮೆಯಲ್ಲ, ಅದು ಪ್ರಜಾಪ್ರಭುತ್ವದ ಆತ್ಮ. ಪ್ರಜಾಪ್ರಭುತ್ವ ಕಳ್ಕೊಂಡ್ರೆ ನಾವು ಎಲ್ಲನೂ ಕಳ್ಕೊಂಡಂತೆ ಅಂತ ಮನಮೋಹನ್ ಸಿಂಗ್ ಅವರು ಖುರೇಶಿ ಅವರಿಗೆ ಹೇಳಿದ್ರಂತೆ. ಅದಕ್ಕೆ ಖುರೇಶಿ ಅವರು ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಮೇಲಲ್ಲ ನಮಗೆ ಬೇಜಾರಿರೋದು, ಸಲ್ಮಾನ್ ಖುರ್ಷಿದ್ ಅವರ ಹೇಳಿಕೆಯ ಮೇಲೆ ಅಂತ. ನಮ್ಮ ಪಕ್ಷದವರು ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದ್ರಂತೆ. ಖುರೇಶಿ ಅವರ ಪುಸ್ತಕದಲ್ಲಿ ಪ್ರಸ್ತಾಪವಾಗಿರುವ ವಿಷಯ. ಉಳಿದಂತೆ ಅಮೇರಿಕ ಇರಾನ್ ಯುದ್ಧದ ಸುದ್ದಿ ಇತ್ತು, ಬಟ್ ಟೈಮ್ ಮುಗಿದಿದೆ, ಯುದ್ಧ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಅಮೇರಿಕ ಹೇಳ್ತಾ ಇದೆ, ಮುಕ್ತವಾಗಿಲ್ಲ, ಅಲ್ಲಿ ಯಾವ್ದಾದ್ರು ಹಡಗು ಬಂದರೆ ಹೊಡೆದಾಕ್ತೀವಿ ಅಂತ ಇರಾನ್ನವ್ರು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.